Good morning, children. Lesson number 6, ಪಾಠ 6, ಸಂತೆ. ಪಾಠ 6, ಸಂತೆ. ಸೊ ನಾವು ಫಸ್ಟ್ ಕ್ಲಾಸಲ್ಲಿ ನೋಡಿದ್ವಿ ಪಾಠ ಪೂರ್ವ ಚಟುವಟಿಕೆ. ನಿಮಗೆ ಕೆಲವು ಹೋಮ್ವರ್ಕ್ ಕೊಟ್ಟಿತ್ತು, ನಿಮ್ಮ ಮನೆಯಲ್ಲಿ ಬಳಸುವಂಥ ವಸ್ತುಗಳ ಹೆಸರುಗಳನ್ನು ಬರೀಲಿಕ್ಕೆ, ಅದೇ ರೀತಿ ನಿಮಗೆ ತಿಳಿದಿರುವ ಹೂವುಗಳ ಹೆಸರುಗಳನ್ನು ಬರೀಲಿಕ್ಕೆ. ಸೊ ಇವಾಗ ಏನು ಮಾಡೋಣ, ಇವತ್ತಿನ ಕ್ಲಾಸಲ್ಲಿ ನಾವು ಪಾಠ ಓದಿ ಅದ್ರ ಬಗ್ಗೆ ತಿಳಿದುಕೊಳ್ಳೋಣ. ಆಯಿತಾ? ಸಂತೆ ಅಂದರೆ ಏನಂತ ತಿಳಿದುಕೊಳ್ಳೋಣ. ಸೊ ಫಸ್ಟಿಗೆ ನಾನು ಓದ್ತೇನೆ, ಓದ್ಬಿಟ್ಟು ನಾನು ನಿಮ್ಗೆ ಏನು ಮಾಡ್ತೇನೆ, ಎಕ್ಸ್ಪ್ಲೇನ್ ಮಾಡ್ತೇನೆ. ಆಯಿತಾ? ಸೊ ಪಾಠ 6, ಸಂತೆ. ಅಂದು ಶನಿವಾರ, ಶಾಲೆಗೆ ಮಧ್ಯಾಹ್ನ ರಜೆ. ಅಂದು ಶನಿವಾರ, ಶಾಲೆಗೆ ಮಧ್ಯಾಹ್ನ ರಜೆ. ಅನಿತಾ, ಜಾನ್, ರಶೀದ್ ಮತ್ತು ಕುಮಾರ್ 4 ತಮ್ಮೂರಿನ ಸಂತೆ ನೋಡಲು ಹೊರಟರು. ಅನಿತಾಳ ಚಿಕ್ಕಪ್ಪ ಜೊತೆಯಲ್ಲಿರುವುದು ಅವರಿಗೆ ತುಂಬ ಸಂತೋಷವೆನಿಸಿತು. ಸೊ ಚಿಲ್ಡ್ರನ್, ಅಂದು ಶನಿವಾರ ಅಂದರೆ ಒಂದು ದಿನ ಶನಿವಾರ ಅವ್ರ ಶಾಲೆಗೆ ಮಧ್ಯಾಹ್ನ ರಜೆ, ಹಾಫ್ ಡೇ ಇತ್ತು ಅವರಿಗೆ, ಅರ್ಧ ದಿನ ಮಾತ್ರ ಸ್ಕೂಲ್ ಇತ್ತು. ಸೊ ಅವ್ರೇನು ಮಾಡ್ತಾರೆ, ಅನಿತಾ, ಜಾನ್, ರಶೀದ್ ಮತ್ತು ಕುಮಾರ್ 4 ಜನ ಸೇರಿಬಿಟ್ಟು ತಮ್ಮೂರಿನ ಸಂತೆ ನೋಡಲು ಹೋಗ್ತಾರೆ. ತಮ್ಮೂರಿನ ಸಂತೆ ನೋಡಲು ಹೋಗ್ತಾರೆ. ಆದರೆ ಅವ್ರ ಜೊತೆಗೆ ಯಾರಿರ್ತಾರೆ, ಅನಿತಾಳ ಚಿಕ್ಕಪ್ಪ. ಅನಿತಾಳ ಚಿಕ್ಕಪ್ಪ ಅವ್ರ ಜೊತೆಯಲ್ಲಿ ಇರ್ತಾರೆ. ಸೊ ಅವ್ರಿಗೆ ಏನಿಸುತ್ತೆ, ತುಂಬ ಸಂತೋಷವಾಗ್ತದೆ. ಅಂದರೆ ಯಾರಾದರೂ ದೊಡ್ಡವರು ಅವ್ರ ಜೊತೆಗಿದ್ದಾರಲ್ಲ ಅಂದ್ಬಿಟ್ಟು ಅವ್ರಿಗೆ ಏನಾಗ್ತದೆ, ತುಂಬ ಖುಷಿ ಆಗುತ್ತೆ, ತುಂಬ ಸಂತೋಷದಲ್ಲಿರ್ತಾರೆ. ಯಾಕಂದರೆ ಮಧ್ಯಾಹ್ನ ಆ ದಿನ ಶನಿವಾರ ಆಗಿದ್ದರಿಂದ ಅವ್ರಿಗೆ ಹಾಫ್ ದಿನ ಇರ್ತದೆ, ಹಾಫ್ ಡೇ ಇರ್ತದೆ ಮಧ್ಯಾಹ್ನ. ಈಗ ನಿಮಗೆ ಹಾಗೆ ಟಿಲ್ 12 ಗಂಟೆವರೆಗೆ ನಿಮಗೆ ಹೇಗೆ ಸ್ಕೂಲ್ ಇರ್ತದೆ ಸಾಟರ್ಡೆ, ಆಗ ಅವ್ರಿಗೂ ಸಹ ಏನಿತ್ತು, ಮಧ್ಯಾಹ್ನ ರಜೆ ಇರೋದ್ರಿಂದ ಅವರೆಲ್ಲ ಏನು ಮಾಡ್ತಾರೆ, 4 ಜನ ಸೇರಿ ಅವ್ರ ಊರಿನ ಸಂತೆ ನೋಡಲಿಕ್ಕೆ ಹೋಗ್ತಾರೆ. ಸೊ ನೆಕ್ಸ್ಟು ಸಂತೆಗೆ ಹೋಗ್ತಾರೆ. ಊರಂಚಿನ ಮೈದಾನದಲ್ಲಿ ಸಂತೆ ನೆರೆದಿತ್ತು. ಊರಂಚಿನ ಮೈದಾನದಲ್ಲಿ ಅಂದರೆ ಊರ ಹೊರಗಿನ ಮೈದಾನದಲ್ಲಿ ಸಂತೆ ನೆರೆದಿತ್ತು. ಅಲ್ಲಿ ಸದ್ದು ಗದ್ದಲ ತುಂಬಿತ್ತು. ಸದ್ದು ಗದ್ದಲ ತುಂಬಿತ್ತು. ಮಕ್ಕಳಿಗೆ ಸಂತೆಯೊಳಗೆ ನುಗ್ಗುವ ಆತುರ. ಸೊ ಊರ ಹೊರಗಿನ ಮೈದಾನದಲ್ಲಿ ಸಂತೆ ನೆರೆದಿರ್ತದೆ. ಅಲ್ಲಿ ತುಂಬ ಸದ್ದು ಮತ್ತು ಗದ್ದಲ ಇರ್ತದೆ. ಯಾಕಂದರೆ ಬೇರೆ ಬೇರೆ ಹಳ್ಳಿಗಳಿಂದ ಜನ ಬಂದಿರ್ತಾರೆ, ತುಂಬ ಜನ ಸಂತೆ ಮಾಡ್ಕೊಳ್ಳಿಕ್ಕೆ ಬಂದಿರ್ತಾರೆ. ಯಾಕಂದರೆ ಸಂತೆ ಇರೋದು ವಾರದಲ್ಲಿ ಒಂದು ಸರಿ ಮಾತ್ರ, ಒನ್ಸ್ ಇನ್ ಎ ವೀಕ್ ಸಂತೆ ಇರುತ್ತೆ. ಸೊ ಹಾಗಾಗಿ ಏನು ಮಾಡ್ತಾರೆ, ದೂರ ದೂರ ಹಳ್ಳಿಯಿಂದ ಜನಗಳು ಬಂದು ಸಂತೆ ಮಾಡ್ಕೊಂಡು ಹೋಗ್ತಾರೆ. ಸೊ ಅದಕ್ಕೆ ಏನಾಗುತ್ತೆ, ತುಂಬ ಜನ ಬಂದಿರ್ತಾರೆ, ತುಂಬ ಗದ್ದಲ ಇರುತ್ತೆ. ಕೆಲವು ಸರಿ ಏನಾಗುತ್ತೆ, ನಮಗೆ ಹೋಗಲಿಕ್ಕೆ ಬರಲಿಕ್ಕೂ ಸಹ ನಮಗೆ ದಾರಿ ಇರೋದಿಲ್ಲ. ನಾವೇನು ಮಾಡ್ತೇವೆ, ಒಬ್ರಿಗೊಬ್ರು ತಾಗಿಸ್ಕೊಂಡು ಒಬ್ರಿಗೊಬ್ರು ನೂಕ್ಕೊಂಡು ನಾವು ಮುಂದೆ ಹೋಗ್ತಾ ಇರ್ತೀವಿ. ಅದರಲ್ಲಿ ಕೈಯಲ್ಲಿ ಬ್ಯಾಗು, ತಲೆ ಮೇಲೆ ಬುಟ್ಟೆ ಎಲ್ಲ ಹೊತ್ಕೊಂಡು ಹೋಗ್ಬೇಕಂದ್ರೆ ತುಂಬ ಮಜಾ ಅನ್ನಿಸ್ತದೆ, ಒಂಥರ ಮಜಾ ಅನ್ನಿಸ್ತದೆ. ನಿಮಗೆಲ್ಲ ಚಿಕ್ಕ ಮಕ್ಕಳಿಗೆ ಏನಾಗ್ತದೆ, ಒಂಥರ ಖುಷಿ. ಯಾಕಂದರೆ ನಿಮಗೆ ನೋಡಲಿಕ್ಕೆ ಏನೇನೋ ಕಾಣಿಸ್ತಾ ಇರ್ತದೆ ಕಣ್ಣಿಗೆ. ಕೆಲವು ಕಡೆ ಆಟ ಸಾಮಾನು ಕಾಣಿಸ್ತದೆ, ಕೆಲವು ಕಡೆ ಕಾಯಿಪಲ್ಯ ಕಾಣಿಸ್ತದೆ, ಇನ್ನೊಂದು ಕೆಲವು ಕಡೆ ಅಂಗಡಿಗಳು ಕಾಣಿಸ್ತವೆ, ಮತ್ತೊಂದು ಕಡೆ ನಿಮಗೆ ತಿನ್ನುವ ಅಂಗಡಿಗಳನ್ನು ಕಾಣಿಸ್ತವೆ. ಸೊ ನಿಮಗೇನಾಗುತ್ತೆ, ನೀವು ಎಂಜಾಯ್ ಮಾಡ್ತಾ ಇರ್ತೀರಾ, ನೀವು ಖುಷಿ ಆಗ್ತಾ ಇರ್ತೀರಾ. ಆದರೆ ನಿಮ್ಮ ಜೊತೆಗೆ ಬಂದಂಥ ತಂದೆ ತಾಯಿ ಏನು ಮಾಡ್ತಾರೆ, ಅವರು ಬ್ಯುಸಿ ಇರ್ತಾರೆ ಸಂತೆ ಮಾಡೋದ್ರಲ್ಲಿ. ಸೊ ಇವರು 4 ಜನ ಅವ್ರ ಚಿಕ್ಕಪ್ಪನ, ಅನಿತಾ ಚಿಕ್ಕಪ್ಪನ ಜೊತೆಗೆ ಹೋಗ್ತಾರೆ ಮಾರ್ಕೆಟಿಗೆ. ಹೋದಾಗ ಅವ್ರಿಗೆ ಸಂತೆ ಒಳಗೆ ಹೋಗಬೇಕು, ಅಲ್ಲಿ ಏನು ನಡೀತಾ ಇದೆ ಅಂತ ನೋಡ್ಬೇಕಂತ ತುಂಬ ಆತುರ ಅವರಿಗೆ, ತುಂಬ ಎಕ್ಸೈಟ್ಮೆಂಟ್ ಅವ್ರಿಗೆ. ಆದರೆ ಅವ್ರಿಗೆ ಹೋಗಲಿಕ್ಕೆ ಆಗೋದಿಲ್ಲ. ಯಾಕಂತಂದರೆ ಅನಿತಾಳ ಚಿಕ್ಕಪ್ಪ ಅವರನ್ನು ಸಂತೆಯ ಮುಂಭಾಗದಲ್ಲಿ ನಿಲ್ಲಿಸಿಕೊಂಡು, ಮಕ್ಕಳೇ, ಅವಸರದಿಂದ ಚದುರಿ ಹೋಗಬೇಡಿ, ನನ್ನ ಜೊತೆಯಲ್ಲಿ ಬನ್ನಿ, ಸಂತೆಯಲ್ಲಿ
ಸುತ್ತಿಸುವೆ ಎಂದರು. ಎಲ್ಲರೂ ಖುಷಿಯಿಂದ ಒಪ್ಪಿದರು. ಸಂತೆಯ ಒಳಗೆ ಬಂದರು. ಸೊ ಇಲ್ಲೇನಾಗುತ್ತೆ ಚಿಲ್ಡ್ರನ್? ಸೊ ಎಲ್ಲರೂ ಬಂದರು ಸಂತೆಗೆ. ಅವ್ರು ಇನ್ನೇನು ಸಂತೆ ಒಳಗೆ ಹೋಗಿ ಏನೇನೋ ನೋಡ್ಬೇಕಂತ ಇರ್ತಾರೆ. ಅಷ್ಟರಲ್ಲಿ ಅನಿತಾ ಚಿಕ್ಕಪ್ಪ ಏನು ಹೇಳ್ತಾರೆ, ಅವ್ರಿಗೆ ನಿಲ್ಲಿಸ್ಕೊಂಡು, ಮಕ್ಕಳೇ ಅವಸರದಿಂದ ಚದುರಿ ಅಂತಂದರೆ ಬೇರೆ ಬೇರೆ ಆಗಿ ಹೋಗಬೇಡಿ, ನನ್ನ ಜೊತೆಯಲ್ಲಿ ಬನ್ನಿ, ನಾನು ನಿಮಗೆಲ್ಲ ಸಂತೆನ ಸುತ್ತಾಡಿಸ್ಕೊಂಡು ಬರ್ತೇನೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಮಕ್ಕಳಿಗೆ ಏನಾಗ್ತದೆ, ತುಂಬ ಖುಷಿ ಆಗುತ್ತೆ, ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಸೊ ಫೈನಲಿ ಏನು ಮಾಡ್ತಾರೆ, ಅವರು ಸಂತೆ ಒಳಗಡೆ ಬರ್ತಾರೆ. ಸೊ ಯಾಕೆ ಅವ್ರು ಚಿಕ್ಕಪ್ಪ ಆ ರೀತಿ ಹೇಳಿದರು, ಯಾಕೆ ಅನಿತಾನ ಚಿಕ್ಕಪ್ಪ ಆ ರೀತಿ ಹೇಳಿದ್ರು, ನೀವು ಅವಸರ ಮಾಡಬಾರ್ದು, ನೀವು ಚದುರಿ ಹೋಗಬೇಡಿ ಅಂತ? ಯಾಕಂದರೆ ಅದು ದೊಡ್ಡ ಮಾರ್ಕೆಟ್ ಆಗಿರ್ತದೆ, ತುಂಬ ಜನ ಬಂದಿರ್ತಾರೆ. ಒಂದು ವೇಳೆ ನೀವೇನಾದರೂ ಚದುರಿ ಹೋದರೆ ಅಥವಾ ನೀವೇನಾದರೂ ಮಿಸ್ ಆದರೆ ನಿಮ್ಗೆ ಹುಡುಕೋದು ತುಂಬ ಕಷ್ಟ. ಸೊ ಚದುರಿ ಹೋದಂಥ ಮಕ್ಕಳನ್ನು ಹುಡುಕೋದು ತುಂಬ ಕಷ್ಟ. ಯಾಕಂದರೆ ತುಂಬ ಜನ ಇರೋದ್ರಿಂದ ನಿಮ್ಮ ಚಿಕ್ಕಪ್ಪ ಆಗಲಿ ಅಥವಾ ನಿಮ್ಮ ಜೊತೆಗೆ ಬಂದಂಥ ಜನ ಆಗಲಿ ಎಲ್ಲಿದ್ದಾರೆ ಅಂತ ನಿಮಗೆ ಗೊತ್ತಾಗಲ್ಲ. ಸೊ ಇವಾಗೇನು ಮೊಬೈಲ್ಸ್ ಬಂದಿದ್ದಾವೆ, ಒಂದು ವೇಳೆ ನೀವೇನಾದರೂ ಮಿಸ್ ಆದರೆ ನೀವೇನು ಮಾಡ್ಬೋದು, ಮೊಬೈಲಿಂದ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಮೊದಲೆಲ್ಲಿದೆ, ಮೊದಲು ಮೊಬೈಲ್ಸೇ ಇರಲಿಲ್ಲ. ಸೊ ಏನಾದರೂ ಆದರೆ ಏನು ಮಾಡಲಿಕ್ಕೆ ಹುಡುಕ್ತಾ ಇರಬೇಕಾಗ್ತದೆ. ಅದಕ್ಕೆ ಹೇಳೋದು, ಸಂತೆಗೆಲ್ಲ ಹೋದಾಗ ಅಥವಾ ಜಾತ್ರೆಗೆಲ್ಲ ಹೋದಾಗ ಅವ್ರು ಏನು ಹೇಳ್ತಾರೆ, ದೊಡ್ಡವ್ರು ಏನು ಹೇಳ್ತಾರೆ, ನಮ್ಮ ಜೊತೆಗೆ ಇರಬೇಕು, ನಮ್ಮ ಕೈ ಹಿಡ್ಕೊಂಡೇ ಇರಬೇಕು, ಎಲ್ಲಿ ಹೋಗ್ಬಾರ್ದು ಅಂತ ನಿಮಗೆ ಮೊದಲೇ ಹೇಳಿಬಿಟ್ಟು ಕರ್ಕೊಂಡು ಹೋಗಿರ್ತಾರಲ್ವ. ಅದಕ್ಕಾಗಿ ನಾವೇನು ಮಾಡಬೇಕು, ಸಂತೆಗೆಲ್ಲ ಹೋದಾಗ, ದೊಡ್ಡ ದೊಡ್ಡ ಜಾಗಕ್ಕೆ ಹೋದಾಗ ಅಥವಾ ತುಂಬ ಜನ ಸಂದಣಿರುವ ಸ್ಥಳಕ್ಕೆ ಹೋದಾಗ ನಾವು ಆದಷ್ಟು ಏನಾಗಿರಬೇಕು, ಜಾಗರೂಕರಾಗಿರಬೇಕು. ಇಲ್ಲಪ್ಪ ನನಗೆ ಸಂತೆ ನೋಡ್ಲಿಕ್ಕೆ ಬಂದಿದ್ದೀನಿ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಓಡೋದಿಲ್ಲ. ನಿಮಗೆ ಎಲ್ಲಿ ಬೇಕಲ್ಲಿ ಹೋಗ್ಲಿಕ್ಕಿಲ್ಲ. ಯಾಕಂದರೆ ತುಂಬ ಡೇಂಜರ್, ಅದು ತುಂಬ ಏನಂತದೆ ಒಳ್ಳೆಯದಲ್ಲ. ಸೊ ನೀವು ಯಾರ ಜೊತೆ ಹೋಗಿರ್ತೀರ ನೀವು ಅವ್ರ ಜೊತೆಗೆ ಇರಬೇಕಾಗ್ತದೆ. ಅವ್ರ ಜೊತೆಗೆ ಹೋಗೋದು, ಅವ್ರ ಜೊತೆಗೆ ಬರೋದು. ನಿಮಗೆ ಏನಾದರೂ ತಿನ್ಬೇಕನ್ಸಿದ್ರೆ ಕೇಳೋದು, ಏನಾದ್ರು ತೊಗೊಳ್ಬೇಕನ್ಸಿದ್ರೆ ಕೇಳೋದು. ಅದು ಬಿಟ್ಟು ನಿಮ್ಮಷ್ಟಕ್ಕೆ ನೀವು ಹೋಗೋದಲ್ಲ, ನಿಮ್ಮಷ್ಟಕ್ಕೆ ನೀವು ಓಡಿ ಹೋಗೋದಿಲ್ಲ. ಯಾಕಂದರೆ ಏನಾದರೂ ಸಮಸ್ಯೆ ಆಗಬಹುದು. ಅದಕ್ಕೆ ಅನಿತಾಳ ಚಿಕ್ಕಪ್ಪ ಏನು ಹೇಳ್ತಾರೆ, ನೀವು ಅವಸರಪಟ್ಟು ಚದುರಿ ಹೋಗಬೇಡಿ, ನನ್ನ ಜೊತೆಗೆ ಇರಿ ಅಂತ ಅದೇ ಒಂದು ಕಾರಣಕ್ಕೆ ಅವರು ಹೇಳ್ತಾರೆ. ಸೊ ನೆಕ್ಸ್ಟ್, ಅಲ್ಲಿ ದಿನಸಿ ಅಂಗಡಿಗಳು ಸಾಲಾಗಿದ್ದವು. ಅಕ್ಕಿ, ಜೋಳ, ರಾಗಿ, ತೊಗರಿ, ಕಡಲೆ ಮುಂತಾದ ಧಾನ್ಯಗಳ ರಾಶಿ ಒಂದು ಕಡೆ ಇದೆ. ಇನ್ನೊಂದು ಬದಿಯಲ್ಲಿ ತೆಂಗಿನಕಾಯಿ, ಎಳನೀರು, ಕೊಬ್ಬರಿ ಇಟ್ಟಿದ್ದಾರೆ. ಮುಂದಿನ ಸಾಲಿನಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ ಗುಡ್ಡೆಗಳಿವೆ. ಸೊ ಡಿಯರ್ ಚಿಲ್ಡ್ರನ್, ದಿಸ್ ಇಸ್ ವಾಟ್ ವಿ ಸಿ ಇನ್ ಎವ್ರಿ ಮಾರ್ಕೆಟ್ ಇನ್ ಎಲ್ಲ ಸಂತೆಗಳಲ್ಲಿ ನಾವು ನೋಡೋದು ಇದನ್ನೇ. ಕೆಲವು ಕಡೆ ಅಕ್ಕಿ, ಜೋಳ, ರಾಗಿ ಅವೆಲ್ಲ ಇಟ್ಟಿರ್ತಾರೆ. ಕೆಲವು ಕಡೆ ಈರುಳ್ಳಿ, ಟೊಮೆಟೊ, ಬೆಂಡೆಕಾಯಿ, ಬದನೆಕಾಯಿ ಇವೆಲ್ಲ ಮಾರ್ತಾ ಇರ್ತಾರೆ. ಮತ್ತೊಂದು ಕಡೆ ನೋಡಿದ್ರೆ ದೊಡ್ಡ ದೊಡ್ಡ ತೆಂಗಿನಕಾಯಿಗಳು ಮಾರ್ತಾ ಇರ್ತಾರೆ. ಇನ್ನೊಂದು ಕಡೆ ಹೋದರೆ ಎಲ್ಲ ಸೊಪ್ಪು ಬಾಜಿ ಮಾರ್ತಾ ಇರ್ತಾರೆ. ಮತ್ತು ಹಾಗೆ ಮುಂದೆ ಹೋಗ್ತಾ ಇರಿ ನೀವು, ಪಾತ್ರೆಗಳನ್ನು ಮಾರ್ತಾ ಇರ್ತಾರೆ. ಹಾಗೆ ಮತ್ತೆ ಮುಂದೆ ಹೋದರೆ ಹೂಗಳನ್ನು ಮಾರ್ತಾ ಇರ್ತಾರೆ, ಫ್ರೂಟ್ಸ್ ಮಾರ್ತಾ ಇರ್ತಾರೆ, ಹಣ್ಣುಗಳನ್ನು ಮಾರ್ತಾ ಇರ್ತಾರೆ. ಅದೇ ರೀತಿ ಮತ್ತೆ ನೀವು ಆ ಕಡೆ ಈ ಕಡೆ ನೋಡಿದ್ರೆ ಬಟ್ಟೆ ಅಂಗಡಿಗಳು ಇರ್ತವೆ. ಕೆಲವು ಜನರು ಬಟ್ಟೆ ತೊಗೊಂಡು ಬರ್ಲಿಕ್ಕೆ ಹೋಗ್ತಾರೆ. ಮತ್ತೆ ಮುಂದೆ ಹೋಗಿ ಮತ್ತೆ ನಿಮಗೆಲ್ಲ ಆಟ ಆಡುವಂಥ ವಸ್ತುಗಳು ಸಿಗ್ತವೆ. ಮತ್ತು ಹಾಗೆ ಮುಂದೆ ಹೋದರೆ ನಿಮಗೆ ಬೇರೆ ಬೇರೆ ರೀತಿಯಾದಂಥ ಅಂಗಡಿಗಳು ನಿಮ್ಮ ಕಣ್ಣಿಗೆ ಬೀಳ್ತವೆ. ಸೊ ನಿಮಗೇನು ಅನಿಸುತ್ತೆ, ನೀವು ಏನೇನೆಲ್ಲ ನೋಡ್ತೀರಾ ಅದು ನನಗೆ ಬೇಕಂತ ಅನಿಸುತ್ತೆ. ಯಾಕಂದರೆ ಸಂತೆ ಅಂದ್ರೇ ಹಂಗಿರುತ್ತೆ. ಸಂತೆ ಅಂದ್ರೇ ಒಂಥರ ಖುಷಿ ಕೊಡುವಂಥ ಜಾಗ. ಅದು ನಿಮಗೆ ತಿನ್ನಲಿಕ್ಕೂ ಸಿಗ್ತದೆ, ಕೂತ್ಕೊಳ್ಳಿಗೂ ಜಾಗ ಇರ್ತದೆ, ಮತ್ತು ನಿಮಗೆ ಬೇರೆ ಬೇರೆ ರೀತಿಯಾದಂಥ ವಸ್ತುಗಳು ನಿಮ್ಮ ಕಣ್ಣಿಗೆ ಬೀಳ್ತವೆ. ಸೊ ಅದೊಂಥರ ಮಜಾ ಅನಿಸುತ್ತೆ. ನಾನು ಇಲ್ಲಿ ಸಂತೆಗೆ ಬಂದಿದ್ದೀನಿ, ಏನು ತೊಗೊಳ್ಬೇಕು ಏನು ಬೇಡ ಅಂದರೆ ನಿಮಗೆ ಗೊತ್ತಾಗೋದಿಲ್ಲ. ಯಾಕಂದರೆ ಏನು ನೋಡಿದ್ರೆ ನಿಮಗೆ ತೊಗೊಳ್ಬೇಕು ಅನಿಸುತ್ತೆ. ಅದು ಒಂದು ಸಂತೆಯ ಜಾಲ. ಸಂತೆ ಅಂತಂದರೆ ಕಾಯಿಪಲ್ಯ ಮಾತ್ರ ಇರೋದಿಲ್ಲ, ಅಲ್ಲಿ ವೆಜಿಟೇಬಲ್ಸ್ ಮಾತ್ರ ಇರೋದಿಲ್ಲ, ಎಲ್ಲ ರೀತಿಯಾದಂಥ ವಸ್ತುಗಳು ನಿಮಗೆ ಆ ದಿನ ಸಿಗ್ತವೆ. ಕೆಲವ್ರು ಏನು ಮಾಡ್ತಾರೆ,
ವಾರದಲ್ಲಿ ಒಂದೇ ದಿನ ಸಂತೆ ಆಗೋದ್ರಿಂದ ದೂರದ ಹಳ್ಳಿಗಳಿಂದ ಬರೋರು ಏನು ಮಾಡ್ತಾರೆ, ಒಂದು ವಾರದ ಸಂತೆಯನ್ನು ಆ ದಿನ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಮತ್ತೆ ಅವರು ಬರೋದು ಮುಂದಿನ ಶನಿವಾರ. ಅದಕ್ಕಾಗಿ ಏನು ಮಾಡ್ತಾರೆ, ಜನ ಚೀಲ ಚೀಲ ತೊಗೊಂಡು ಹೋಗ್ತಾ ಇರ್ತಾರೆ, ಬುಟ್ಟಿ ತುಂಬ್ಕೊಂಡು ಹೋಗ್ತಾ ಇರ್ತಾರೆ. ಯಾಕಂದರೆ ಮತ್ತೆ ಅವರಿಗೆ ಅವ್ರ ಹಳ್ಳಿಗಳಲ್ಲಿ ಅವ್ರಿಗೆ ಮತ್ತೆ ಬೇಕಾದಂಥ ಸಾಮಾನುಗಳು ಸಿಗೋದಿಲ್ಲ. ಆದ್ದರಿಂದ ಅವ್ರು ಏನು ಮಾಡ್ತಾರೆ, ಅವ್ರಿಗೆ ಬೇಕಾದಂಥ ವಸ್ತುಗಳನ್ನು ಸಂತೆಗೆ ಬಂದಾಗ ಮಾತ್ರ ಅವ್ರು ಏನು ಮಾಡ್ತಾರೆ, ತುಂಬಿಸ್ಕೊಂಡು ತೊಗೊಂಡು ಹೋಗ್ತಾರೆ. ಓಕೆ ಚಿಲ್ಡ್ರನ್, ಸೊ ಇದು ಮೂರು ಪ್ಯಾರಾಗ್ರಾಫ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಈ 3 ಪ್ಯಾರಾಗ್ರಾಫನ್ನು ಸ್ವಲ್ಪ ಮನೆಯಲ್ಲಿ ಓದಿ ಮತ್ತು ನಾನು ನಿಮಗೆ ಓದಿಸ್ತೇನೆ. ಇದು 3 ಪ್ಯಾರಾಗ್ರಾಫ್ ಓದಿಸಿ ನಿಮಗೆ ಟೈಮ್ ಸಿಕ್ಕಿದಲ್ಲಿ ಅಜ್ಜ ಅಜ್ಜಿ ಇದ್ದರೆ ಅವ್ರ ಜೊತೆಗೆ ಕೂತ್ಕೊಂಡು ಕತೆ ಕೇಳಿ, ಅಥವಾ ನೀವು ಸಹ ಕತೆ ಹೇಳಿ. ಅವ್ರ ಟೈಮಲ್ಲಿ ಸಂತೆ ಅಂದರೆ ಹೇಗಿರ್ತಾ ಇತ್ತು, ಅವರು ಯಾವ ರೀತಿ ಸಂತೆಗೆ ಹೋಗ್ತಾಯಿದ್ರು, ಏನೇನೆಲ್ಲ ತೊಗೊಂಡು ಬರ್ತಾಯಿದ್ರು. ಸೊ ಮನೆಯಲ್ಲಿ ಅಜ್ಜ ಅಜ್ಜಿ ಇದ್ದರೆ ಕೂತ್ಕೊಂಡು ಅವ್ರಿಗೂ ಸಹ ನೀವು ಕತೆ ಹೇಳಿ, ನಿಮಗೂ ಸಹ ಅವ್ರ ಕತೆ ಹೇಳ್ತಾರೆ. ಕೇಳಿ, ನಿಮ್ಮ ಕಾಲದಲ್ಲಿ ಸಂತೆ ಅಂದರೆ ಹೇಗಿತ್ತು, ಯಾವ ರೀತಿಯಾದಂಥ ದುಡ್ಡು ನಿಮ್ಮಲ್ಲಿತ್ತು, ಎಷ್ಟು ಕೊಟ್ಟರೆ ಏನು ಬರ್ತಾಯಿತ್ತು, ಯಾವ ರೀತಿ ಸಂತೆ ಮಾಡ್ತಾಯಿದ್ರಾ, ಯಾವ ರೀತಿ ನಿಮಗೆ ಪಗಾರ ಸಿಗ್ತಾ, ಅದೆಲ್ಲ ಕೂತ್ಕೊಂಡು ಕೇಳುವಂಥರ ಇಂಟ್ರೆಸ್ಟಿಂಗ್ ಆಗಿರ್ತದೆ. ನೀವು ಹಳೆಯ ಕತೆಗಳನ್ನು ಕೇಳ್ತಿರ್ಬೇಕು ಅಜ್ಜ ಅಜ್ಜಿ ಕಡೆಯಿಂದ. ಒಳ್ಳೆ ಒಳ್ಳೆ ಕತೆಗಳು ಅವರಲ್ಲಿ ಗೊತ್ತಿರ್ತದೆ. ಯಾವ ರೀತಿ ಮಳೆ ಬರ್ತಾಯಿತ್ತು, ಯಾವ ರೀತಿ ಸಂತೆ ಮಾಡ್ತಾಯಿದ್ರು, ಅವ್ರು ಯಾವ ರೀತಿ ಹೋಗ್ತಾಯಿದ್ರು, ಯಾವ ರೀತಿ ಅವ್ರ ತಲೆ ಮೇಲೆ ದೊಡ್ಡ ದೊಡ್ಡ ಬುಟ್ಟಿ ಹಿಡ್ಕೊಂಡು ಬರ್ತಾಯಿದ್ರು. ಸೊ ಇದೆಲ್ಲ ಕೇಳೋಕ್ಕೆ ಒಂಥರ ಮನಸ್ಸಿಗೆ ಒಂಥರ ಆನಂದ, ಖುಷಿ ಕೊಡ್ತದೆ. ಓಕೆ ಚಿಲ್ಡ್ರನ್, ಸೊ ಇದು 3 ಪ್ಯಾರಾಗ್ರಾಫ್ ಸ್ವಲ್ಪ ಓದಿ ಮನೆಯಲ್ಲಿ. ನಾವು ಕೊಟ್ಟಂಥ ಹೋಮ್ವರ್ಕನ್ನು ಮಾಡಿ ಇದನ್ನು ಓದಿ. ಅದೇ ರೀತಿ ನೆಕ್ಸ್ಟ್ ಕ್ಲಾಸ್ ಬರ್ಬೇಕಾದ್ರೆ ನಿಮಗೆಲ್ಲರಿಗೂ ಓದಲಿಕ್ಕೆ ಬರ್ತಿರ್ಬೇಕು. ಓಕೆ, ಬಾಯ್ ಚಿಲ್ಡ್ರನ್.